ಹಿಂದೆ ಸುಮಾರು ವರ್ಷಗಳು ನಮಗೆ ಸುಮಾರು 200-250 ವರ್ಷಗಳ ಕಾಲ ನಮ್ಮನ್ನ ಪರಕೀಯರಲ್ಲಿ ಆಳ್ವಿಕೆ ಮಾಡಿ ನಮ್ಮ ದೇಶವನ್ನು ಆಳ್ವಿಕೆ ಮಾಡಿದ್ರು. ಯಾಕೆ ಕಾರಣ ಯಾಕೆ 250-200 ವರ್ಷಗಳಾಯಿತು ಅಂತಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅಜ್ಞಾನ, ಮೌಢ್ಯತೆ, ಜಾತಿ ವ್ಯವಸ್ಥೆ, ಧರ್ಮಗಳ ಮಧ್ಯೆ ಇರ್ತಕ್ಕಂಥ ಏನು ಕಂದಗಳಿದ್ದು ಇದನ್ನೆಲ್ಲ ಸದುಪಯೋಗಪಡಿಸ್ಕೊಂಡು ಬ್ರಿಟಿಷರು ನಮ್ಮ ಆಡಳಿತವನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿಯೇ ಆ ಬ್ರಿಟಿಷರು ನಮಗೆ ಕೆಲವು ಸಣ್ಣ ಅಲ್ಪ ಸೌಲಭ್ಯಗಳನ್ನು ನೀಡ್ತಾ ಹೋಗ್ತಾರೆ. ಈ ದೇಶದಲ್ಲಿ ಅವರು ತಮ್ಮ ಏನು ಜಾತಿ ವ್ಯವಸ್ಥೆ ಇತ್ತು ಆ ಜಾತಿ ವ್ಯವಸ್ಥೆ ತೊಡಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯಿಂದ ವಂಚಿತ ಆಗಿತ್ತು. ಅವರು ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಈ ದೇಶದಲ್ಲಿ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥ ರೈಲ್ವೆ ಕೂಡ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಹೀಗೆ ಅವರು ಆಡಳಿತ ನಡೆಸ್ತಾರೆ. ವ್ಯಾಪಾರ ಮಾಡ್ತಕ್ಕಂಥ ಬಂದರು ಇಲ್ಲಿ ನಮ್ಮ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಆ 250 ವರ್ಷಗಳ ಆಳ್ವಿಕೆ ಮಾಡ್ತಾರೆ. ಆ ಆಳ್ವಿಕೆ ಸಂದರ್ಭದಲ್ಲಿ ಅವರು ಕೂಡ ಕೆಲವು ನಮ್ಮನ್ನ ಮೆಚ್ಚುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ಇರ್ತಕ್ಕಂಥ ಜನ ಒಕ್ಕಟ್ಟಾಗಿ ಆಗಕ್ಕಾಗಿಲ್ಲ. ಜಾತಿ ವ್ಯವಸ್ಥೆ ಕೂಡ ನಮ್ಮನ್ನ ವ್ಯವಸ್ಥಿತವಾಗಿ ಇತ್ತು ನಮ್ಮ ದೇಶದಲ್ಲಿ. ಹಾಗಾಗಿ ಶಿಕ್ಷಣದ ಕೊರತೆ ಇತ್ತು. ಅವೆಲ್ಲ ಕಾರಣಗಳಿಂದ ನಾವು ಸ್ವಾತಂತ್ರ್ಯವನ್ನು ಬಹಳಷ್ಟು ಪಡೆಯಕ್ಕಾಗಲ್ಲ. ಹಾಗಾಗಿ ನಮ್ಮ ಮಹನೀಯರು ಏನು ಇಲ್ಲಿ ಹೋರಾಟಗಳನ್ನು ಮಾಡಿ ದೇಶವನ್ನು ಬಲಿದಾನವನ್ನು ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರೆ ಆ ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸಿಕೊಂಡು ನಾವು ನಮ್ಮ ದೇಶದ ಅಭಿವೃದ್ಧಿಯತ್ತ, ಸಮಾನತೆಯಿಂದ ಬಾಳ್ಬೇಕಾದ ಒಂದು ನಾವು ವ್ಯವಸ್ಥೆ ಇದೆ. ಯಾಕಂದ್ರೆ ಸಮಾನತೆ ಸಹೋದರತೆ ಕೊಟ್ಟಿರ್ತಕ್ಕಂಥ ನಮ್ಮ ಭಾರತ ಸಂವಿಧಾನದ ಮುಖಾಂತರ ನಮ್ಮ ದೇಶವನ್ನು ನಾವೇ ಆಡಳಿತ ಪಡ್ತಕ್ಕಂಥ, ನಾವು ಮತದಾನ ಮಾಡಿ ಗೆಲ್ಲಿಸಿ ನಾವು ನಮ್ಮವರೇ ಆಡಳಿತ ಮಾಡತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಿಕೊಂಡಿರುವಂಥ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಭಾರತ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೃಪೆಯಿಂದ ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾಗಿದೆ. ಆ ಉಳಿಯೋದಕ್ಕೋಸ್ಕರ ಎಲ್ಲರೂ ಕೂಡ ಶ್ರಮಪಟ್ಟು ಅದರ ಗೌರವ ಕೊಡುವಂಥ ಕೆಲಸ ಆಗಬೇಕಾಗಿದೆ. ಎಲ್ಲರೂ ಕೂಡ ನಾವು ಸಂವಿಧಾನವನ್ನು ಗೌರವಿಸ್ತಾ ಸಂವಿಧಾನ ಅಡಿಯಲ್ಲಿ ನಾವು ಏನು ಸವಲತ್ತುಗಳನ್ನು ಕೊಟ್ಟಿದೆ, ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯಗಳನ್ನು ಕೊಟ್ಟಿದೆ ಅವುಗಳೆಲ್ಲವನ್ನು ಕೂಡ ಗೌರವಿಸುವಂತ ಕೆಲಸ ಆಗಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಅವಕಾಶ